ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇದು ಮತ್ತೆ ಸ್ಕೇಟಿಂಗ್ ಗ್ರೌಂಡ್ ಅಂತ ನೋಡ್ತಾ ಇದ್ದೀರಾ. ಒನ್ ಮೋರ್ ಕಾಂಪಿಟೇಷನ್ ಇತ್ತು ಕತಾರಲ್ಲಿ. ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಇತ್ತು ಕತಾರಲ್ಲಿ. ಸೊ ಹಂಗಾಗಿ ಅದರ ಪ್ರಯುಕ್ತ ಜೆರ್ರಿ ಸ್ಪೋರ್ಟ್ಸ್ ಅಕಾಡೆಮಿ ಅಂತ ಇದೆ, ಅವರು ಆರ್ಗನೈಸ್ ಮಾಡಿದ್ದು ಸ್ಕೇಟಿಂಗ್ ಕಾಂಪಿಟೇಷನ್ ಅಂತ ಸ್ಪೋರ್ಟ್ಸ್ ಡೇ ಪ್ರಯುಕ್ತ. ಇದು ಫೆಬ್ 11 ನಡೆದಿತ್ತು. ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ತುಂಬಾ ಮಕ್ಕಳು ಭಾಗವಹಿಸಿದ್ರು ಕಾಂಪಿಟೇಷನಲ್ಲಿ. ನೀವು ನಂಬೋದಿಲ್ಲ, 4 ವರ್ಷ ಏಜ್ ಮಕ್ಕಳು ಕೂಡ ಭಾಗವಹಿಸಿದ್ರು. ಕೆಲವೊಂದು ಮಕ್ಕಳಂತೂ ಒಳ್ಳೆ ಸಿಂಡ್ರಲ್ಲ ಬಾಬಿ ಡಾಲ್ ಥರ ಎಲ್ಲ ವಾಕ್ ಮಾಡೋ ಥರ ಅನಿಸ್ತಾಯಿತ್ತು. ಸೊ ಅಂದರೆ ಪೇರೆಂಟ್ಸ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ ಅಂದರೆ ಸ್ಪೋರ್ಟ್ಸಲ್ಲಿ. ಸೊ ಮಕ್ಕಳು ಅಷ್ಟಿಷ್ಟು ಚಿಕ್ಕ ಏಜ್ ಮಕ್ಕಳನ್ನು ಕೂಡ ಕಾಂಪಿಟೇಷನ್ಗೆ ಕಳಿಸಿದ್ದಾರೆ ಭಾಗವಹಿಸ್ಲಿ, ಅವ್ರಿಗೆ ಕಾಂಪಿಟೇಷನ್ ಏನು ಅಂತ ಗೊತ್ತಾಗಲಿ ಅಂತಂದು ಅಷ್ಟು ಚಿಕ್ಕ ಏಜಿಗೆ ಕಳಿಸಿದಾರಲ್ವ. ತುಂಬಾ ಖುಷಿಯಾಗುತ್ತೆ ಅದನ್ನು ನೆನಪಿಸ್ಕೊಂಡ್ರೆ. ಅವ್ರನ್ನೆಲ್ಲ ನೋಡಿದಾಗ ಬಂಟು ಕೂಡ ನಾನು ಹೋಗ್ತೀನಿ ಕಾಂಪಿಟೇಷನ್ಗೆ, ನನಗೂ ಐ ಲವ್ ಟು ಡೂ ಸ್ಕೇಟ್ ಅಂತಂದು ಹೇಳ್ತಾ ಇದ್ದ. ಬಟ್ ಏನಂದರೆ ಕೋಚ್ ಅವನಿಗೆ ಹೇಳಿದರು, ನೀನಿನ್ನೂ ಕಾಂಪಿಟೇಷನ್ಗೆ ಹೋಗೋ ಅಷ್ಟು ಫಿಟ್ ಆಗಿಲ್ಲ ಅಂತಂದು. ಯಾಕಂದರೆ ಇಲ್ಲಿ ಕಾಂಪಿಟೇಷನ್ಗೆ ಫೀಸ್ ಇರುತ್ತೆ, 100 ರಿಯಾಲು, 150 ರಿಯಾಲ್ಸು ಈ ಥರ ಚಾರ್ಜ್ ಮಾಡ್ತಾರೆ. ಈವನ್ ಇಂಡಿಯಾದಲ್ಲೂ ಕೂಡ ಚಾರ್ಜ್ ಮಾಡ್ತಾಯಿದ್ರು ನಾವು ಬೆಂಗಳೂರಲ್ಲಿ ಇದ್ದಾಗ. ಸೊ ಅದು ಕೋಚ್ಗೆ ಇಷ್ಟ ಇರಲಿಲ್ಲ. ಯಾಕಂದರೆ ಅವನು ಕಾಂಪಿಟೇಷನ್ಗೆ ರೆಡಿ ಆಗಿಲ್ಲದೆ ಇರೋದ್ರಿಂದ ಹೋಗಿ ಅಲ್ಲೇನಾದರೂ ಸೋತಾಗ ಅಳೋದು ಮಾಡೋದು ಮಾಡ್ತಾರಲ್ವ ಮಕ್ಕಳು. ಸೊ ಅದು ಬೇಡ, ನೀನು ರೆಡಿಯಾದಾಗ ಹೋಗಿವಿಂತೆ ಅಂತ ಹೇಳ್ಬಿಟ್ಟು ಅವನ್ನ ಬೇಡ ಅಂತ ಹೇಳಿದರು. ಸೊ ಅದು ಅವನಿಗೆ ಬೇಜಾರಾಗ್ಬಿಟ್ಟಿತ್ತು. ಕೋಚ್ ನನ್ನ ಬೇಡ ಅಂತ ಹೇಳಿದ್ರು ಕಾಂಪಿಟೇಷನ್ಗೆ ಅಂತ ತುಂಬಾ ಹತ್ತಿದ್ದು ಉಂಟು. ಅವತ್ತು ಕೂಡ ಸ್ಕೇಟಿಂಗ್ ಕಾಂಪಿಟೇಷನ್ಗೆ ನಾನು ಸ್ಕೇಟ್ ಆಡ್ತೀನಿ ಅಂತ ಹೇಳಿ ಒಂದು ಸ್ಕೇಟಿಂಗ್ ಕಿಟ್ ಎಲ್ಲ ತೊಗೊಂಡೋಗಿದ್ದ. ಆಮೇಲೆ ಅಲ್ಲಿ ಭಾಗವಹಿಸೋಕ್ಕೆ ಬಿಡಲ್ಲ ಅಂತ ಅಂದಾಗ ಹೊರಗಡೆನೇ ಹಾಕ್ಕೊಂಡು ಸ್ಕೇಟಿಂಗ್ ಎಲ್ಲ ಆಟ ಆಡ್ತಾಯಿದ್ದ. ಇದು ನಮ್ಮ ಡ್ರೀಮರ್ಸ್ ಅಕಾಡೆಮಿಗೆ ಬರ್ತಾ ಇದ್ದಿದ್ದ ಮಕ್ಕಳು ಎಲ್ಲ ಕಾಂಪಿಟೇಷನ್ ಆಗಿತ್ತು. ಸೊ ಎಲ್ಲನೂ ವಿಡಿಯೋಸ್ ಎಲ್ಲ ಮಕ್ಕಳದು ಆದರೆ ಲೆಂತಿ ಆಗುತ್ತೆ ಅಂತ ನಾನು ಸ್ವಲ್ಪ ಸ್ಪೀಡಲ್ಲಿ ಇಟ್ಟಿದ್ದೀನಿ. ಇದು ಶ್ರೇಯಸ್ಸು ಫಸ್ಟ್ ರೌಂಡಲ್ಲಿ ಹಾಡಿದ್ದು ವಿಡಿಯೋ. ಯಾಕಂದರೆ ಆ ಏಜ್ ಮಕ್ಕಳು ತುಂಬಾ ಮಕ್ಕಳು ಇದ್ದರು. ಸೊ ಹಂಗಾಗಿ 2 ಗ್ರೂಪ್ ಮಾಡಿದರು, ಒಂದು ಎ ಬಿ ಗ್ರೂಪ್ ಅಂತ. ಅದರಲ್ಲಿ ವಿನ್ ಆದವ್ರನ್ನ ಮತ್ತೆ ಫೈನಲ್ಸ್ ಅಂತ ಆಡಿಸಿದ್ರು. 7 ಲ್ಯಾಪ್ ಇತ್ತು. ಗ್ರೌಂಡು ತುಂಬಾ ಚಿಕ್ಕದಾಗಿದ್ದರಿಂದ ಲ್ಯಾಪ್ಸ್ಗಳು ತುಂಬ ಇತ್ತು. ಇದು ಇವನು ಆಡಿದ್ದು 500 ಮೀಟರು. 2000 ಮೀಟರ್ಗೆ 20 ಲ್ಯಾಪ್ಸ್ ಎಲ್ಲ ಆಡಿಸಿದ್ರು. ಪಾಪ ಆ ಬಿಸಿಲಲ್ಲಿ 20 ಲ್ಯಾಪ್ಸ್ ಆಡಬೇಕು ಅಂತಂದರೆ ರಿಯಲಿ ಗ್ರೇಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಅಲ್ಲಿ ಕೂತಿದ್ದವ್ರಿಗೇ ತುಂಬಾ ಟಯರ್ಡ್ನೆಸ್ ಅನ್ನಿಸ್ತಾ ಇತ್ತು. ಅಂಥದ್ದು 20 ಲ್ಯಾಪ್ಸು 10 ಲ್ಯಾಪ್ಸು ಎಲ್ಲ ಆಡಬೇಕು ಅಂದರೆ ತಲೆ ಸುತ್ತು ಗ್ಯಾರಂಟಿ ಬರುತ್ತೆ. ಸೊ ಬಬ್ಬಿಗೂ ಅಷ್ಟೇ ತುಂಬಾ ಲ್ಯಾಪ್ಸ್ ಇತ್ತು. ಅವನು ಕಾಲು ಬೇರೆ ಬಿದ್ದು ಗಾಯ ಮಾಡ್ಕೊಂಡಿದ್ದರಿಂದ ಅವನಿಗೆ ಲ್ಯಾಪ್ಸ್ಗಳು ಜಾಸ್ತಿ ಆದಷ್ಟು ಕೂಡ ಕಾಲು ನೋವು ಕೂಡ ಶುರುವಾಯಿತು. ಅದು ಬೇರೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಮಕ್ಕಳು ನಿಂತಿದ್ದಾರೆ ಅಷ್ಟು ಚಿಕ್ಕ ಸ್ಪೇಸಲ್ಲಿ. ಸೊ ಹಂಗಾಗಿ ಆ ಮೂವ್ ಆಗಬೇಕಾದ್ರೆ ಅವನಿಬ್ಬರು ಮಧ್ಯ ನಿಂತಿದ್ದಾನಲ್ಲ, ಅವ್ನು ಸೆಕೆಂಡ್ ಪ್ಲೇಸಲ್ಲಿ ನಿಂತಿದ್ದಾನೆ, ನೋಡ್ಬೋದು ರೆಡ್ ಹೆಲ್ಮೆಟು. ಸೊ ಅವ್ನಿಗಿಬ್ಬರು ಮಕ್ಕಳು ಏನು ಮಾಡಿದ್ದಾರೆ, ಕರೆಕ್ಟಾಗಿ ಹ್ಯಾಂಡು ಅವರು ಕಾಲಿಗೆ ನೀಗೇ ಟಚ್ ಆಗಿಬಿಟ್ಟಿದೆ ಪುಷ್ ಮಾಡಬೇಕಾದ್ರೆ. ಅವನು ನಾನು ಸ್ಟಾಪ್ ಮಾಡೋಣ ಅಂತ ಇದ್ದೆ ಮಮ್ಮ, ಬಟ್ ಏನಂದರೆ ಕೋಚ್ ಹೇಳಿದ್ರಲ್ಲ ನೀನು ಗೆಲ್ಲೇಬೇಕು ಅಂತ ಹೇಳಿ. ಸೊ ಹಂಗಾಗಿ ನಾನು ಗೆದ್ದೆ. ಅಷ್ಟು ಪೇಯ್ನ್ ಆಗ್ತಿತ್ತು ಮಮ್ಮ ನನಗೆ ಅಂತ ಹೇಳಿ. ಆಮೇಲೆ ಅವನು ಫಿನಿಷ್ ಮಾಡಿದ್ಮೇಲೆ ಬಂದು ತಪ್ಪಿಕೊಂಡು ಹತ್ಬಿಟ್ಟ ಗ್ರೌಂಡಲ್ಲಿ. ನನಗೆ ಅಳು ಬಂತು ಅವನು ಹತ್ತಿದ್ದು ನೋಡಿ. ಯಾಕಂದರೆ ಫಸ್ಟ್ ಟೈಮ್ ಅವನು ಆ ಥರ ಹತ್ತಿದ್ದು, ಯಾವತ್ತೂ ಹತ್ತಿದ್ದು ನೋಡಿರಲಿಲ್ಲ ಅವನು. ಯಾಕಂದರೆ ಇಲ್ಲಿ ಟಫು ಫೈಟ್ ಇತ್ತು ಫೈನಲ್ ಲ್ಯಾಪಲ್ಲಿ. ಯಾಕಂದರೆ ಸೆಕೆಂಡ್ ಹೋಗ್ತಾ ಇದ್ದಾನೆ ಅಲ್ವಾ, ಅವನು ಕೂಡ ನಮ್ಮ ಶ್ರೇಯಸ್ ಹೋಗೋ ಹತ್ರನೇ ಅವನು ಹೋಗಿ ಕಲಿತಾ ಇರೋದು. ಇದರಲ್ಲಿ ಫಸ್ಟು ಸೆಕೆಂಡು ಥರ್ಡ್ ಪ್ರೈಸ್ ಬರೋದೆಲ್ಲನ ನಮ್ಮ ಶ್ರೇಯಸ್ ಕಲ್ತಿದ್ದಾನಲ್ಲ ಡ್ರೀಮರ್ಸ್ ಅಕಾಡೆಮಿ, ಅಲ್ಲಿಂದನೇ ಮಕ್ಕಳು ಗೆದ್ದಿದ್ದು. ಹಂಗಾಗಿ ತುಂಬಾ ಟಫು ಫೈಟ್ ಇತ್ತು. ಅವನು ಒಂದು ಸೆಕೆಂಡು ಕೂಡ ವೇಸ್ಟ್ ಮಾಡಿದಿದ್ರು ಎನರ್ಜಿ ಹಾಕೋದ್ರಲ್ಲಿ. ಅವನು ಐದಾರು ಸೆಕೆಂಡ್ ಬರ್ತಾಯಿದ್ದ, ಥರ್ಡ್ ಬರ್ತಾಯಿದ್ದ. ಅದರಲ್ಲಿ ಥರ್ಡ್ ಬಂದವನು ಪಾಪ ಸ್ಟಾರ್ಟಿಂಗಲ್ಲೇ ಮಕ್ಕಳು ಜಾಸ್ತಿ ಇದ್ದಿದ್ದರಿಂದ ಟೇಕ್ ಆಫ್ ತೊಗೋಬೇಕಾದ್ರೆ ಬಿದ್ದು ಗಾಯ ಮಾಡ್ಕೊಂಬಿಟ್ಟ. ಆದರೂ ಕೂಡ ಥರ್ಡ್ ಪ್ಲೇಸಿಗೆ ಬಂದ. ಅವನ ಎಫರ್ಟ್ಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಬಿದ್ದು ಆ ಥರ ಎದ್ದು ಥರ್ಡ್ ಪ್ಲೇಸಿಗೆ ಬರೋದು ಇಟ್ಸ್ ನಾಟ್ ಈಸಿ. ಯಾಕಂದರೆ ತುಂಬ ಮಕ್ಕಳು ಇರೋದ್ರಿಂದ ಅವನು
ನೋಡ್ತಾ ಇರ್ಬೋದು ಪಾಪ ಹೋಗ್ತಾ ಇದ್ದಾನೆ. ಏನು ಮಾಡೋಕ್ಕಾಗಲ್ಲ ಅಲ್ವಾ? ಕಾಂಪಿಟೇಷನ್ ಅಂತಂದರೆ ಚೆನ್ನಾಗಿ ಆಡೋರು ಕೂಡ ಆಮ್, ಒಂದೊಂದು ಟೈಮ್ ಬಿದ್ದರೆ ಅಥವಾ ಏನಾದರೂ ಆದರೆ ಆ ಥರ ತರ್ಡು ಬರ್ತಾರೆ. ಸಮ್‌ಟೈಮ್ಸ್ ತರ್ಡೂ ಬರೋಕ್ಕಾಗಲ್ಲ. ಫಿಫ್ತ್ ಪ್ಲೇಸ್, ಸಿಕ್ಸ್ತ್ ಪ್ಲೇಸ್‌ಗೂ ಕೂಡ ಹೋಗ್ತಾರೆ. ಸೊ ಆ ಥರ ನೋಡ್ತಾ ಇರ್ಬೋದು. ಎಷ್ಟು ಅವನು ಹಿಂದೆನೇ ಇದ್ದಾನೆ, ಶ್ರೇಯಸ್ ಹಿಂದೆನೇ. ಸೊ ಅವನು ಒಂದು ನಿಮಿಷ ಕೂಡ ವೇಸ್ಟ್ ಮಾಡೋಕ್ಕಾಗಲಿಲ್ಲ. ಬಟ್ ಏನಂದರೆ ನಾವು ಇಬ್ಬರು ಮಕ್ಳಿಗೂ ನಮ್ಮ ಮಕ್ಕಳೇ ಆಗಿರ್ತಾರೆ. ಯಾಕಂದರೆ ನಾವು ಡೈಲಿ ಅವ್ರನ್ನ ಮೀಟ್ ಮಾಡ್ತಾ ಇರ್ತೀವಿ. ಈಗ ಸ್ಕೇಟಿಂಗ್ ಕ್ಲಾಸ್ಗೆ ಹೋದಾಗ ಅವನು ಗೆಲ್ಲಬೇಕು, ಇವನು ಗೆಲ್ಲಬೇಕು ಅನ್ನೋ ಆಸೆ ಇರುತ್ತೆ. ನಾವು ಯಾರಿಗೆ ಸಪೋರ್ಟ್ ಮಾಡಬೇಕು, ಯಾರಿಗೆ ಬಿಡಬೇಕು ಅನ್ನೋದು ಕನ್ಫ್ಯೂಷನ್ ಆಗ್ತಾಯಿತ್ತು. ಬಟ್ ಆ್ಯಸ್ ಎ ಪೇರೆಂಟ್ಸ್ ಆಗಿ, ತಾಯಿಯಾಗಿ ಅವ್ನು ಗೆಲ್ಲಬೇಕು ಅಂತ ಎಲ್ಲೋ ಒಂದು ಕಡೆ ಆಸೆ ಇರುತ್ತೆ. ಸೊ ಅದಾದಮೇಲೆ ಇಲ್ಲಿ ಹೈ ಜಂಪ್ ಕೂಡ ಇತ್ತು ಅವರಿಗೆ. ಹೈ ಜಂಪ್, ಲಾಂಗ್ ಜಂಪ್ ಅಂತ. ಹೈ ಜಂಪು ಕೋಚು ಪ್ರಿಫರ್ ಮಾಡಲಿಲ್ಲ, ಬೇಡ ಅಂತೇಳಿ ಲಾಂಗ್ ಜಂಪ್ ಮಾತ್ರ ಆಡಿಸಿದ್ರು. ಬಟ್ ಅದರಲ್ಲಿ ಈ ಶ್ರೇಯಸ್ ಏಜ್ ಏನಿದೆ ಅವರಿಗೆ ತುಂಬಾ ಕೋನ್ಸ್ ಲೆವೆಲ್ ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಯಾಕಂದರೆ ಶ್ರೇಯಸ್ ಔಟ್ ಆದಾಗ ಅದು 15 ಲೇಯರ್ ಕೋನ್ಸ್ ಆಗಿತ್ತು. ಆ ಏಜ್ ಮಕ್ಕಳಿಗೆ ಅಷ್ಟು ಜಂಪ್ ಮಾಡಬೇಕು ಅಂತಂದರೆ ತುಂಬಾ ಕಷ್ಟ. ಯಾಕಂದರೆ ದೊಡ್ಡ ಮಕ್ಕಳ ಜೊತೆ 9th ಸ್ಟ್ಯಾಂಡರ್ಡ್ ಮಕ್ಕಳ ಜೊತೆ ಎಲ್ಲ ಅವರು ಭಾಗವಹಿಸಬೇಕಾಗಿತ್ತು. ಇದು ಏಜ್ ಕ್ಯಾಟಗರಿ ಇರಲಿಲ್ಲ. ಕೋನ್ಸ್ ನಾವೇನು ಸೆಲೆಕ್ಟ್ ಮಾಡಿದ್ವಿ ಅಡ್ವಾನ್ಸು, ಇಂಟರ್ಮೀಡಿಯೇಟ್ ಅಂತ ಆ ಥರ ಆಡಿಸಿದ್ರು. ಸೊ ಹಂಗಾಗಿ ಅವನು ಡಿಸ್ಕ್ವಾಲಿಫೈ ಆದ. ವೀಲ್ಡ್ಗೆ ಕೋನ್ಸ್ ಟಚ್ ಆಯಿತು ಅಂತ. ಲಾಸ್ಟ್ 18 ಕೋನ್ಸ್ ತನಕ ಆಡಿದ್ರು. ಅದರಲ್ಲೂ ಕೂಡ ನಮ್ಮ ಡ್ರೀಮರ್ಸ್ ಅಕಾಡೆಮಿದು ಒಂದು ಹುಡುಗ ಗೆದ್ದ ಅಂತ ಹೇಳ್ಬೋದು. ಸೊ ಇದು ನೋಡ್ಬೋದು. ಅವನಿಗೆ ಟ್ರೋಫಿ ಅಂದರೆ ಬಹಳ ಇಷ್ಟ ಇತ್ತು. ನನಗೊಂದು ದಿನ ಟ್ರೋಫಿ ತೊಗೋಬೇಕು ಮಮ್ಮ ಅಂತ ಆಸೆ ಪಡ್ತಾಯಿದ್ದ. ಈ ಅಕಾಡೆಮಿಯವರು ಟ್ರೋಫಿ ಕೊಟ್ಟರು. ಅವನಿಗೆ ಖುಷಿಗೆ ಪಾರೇ ಇರಲಿಲ್ಲ. ಯಾಕಂದರೆ ಎಲ್ಲ ಕಡೆ ಮೆಡಲ್ಸ್ ಕೊಡ್ತಾಯಿದ್ರು. ಅವನಿಗೆ ಟ್ರೋಫಿ ಆ ಥರ ಇಟ್ಕೋಬೇಕು ಅಂತ ಆಸೆ ಇತ್ತು. ಸೊ ಅದು ಅವನಿಗೆ ಸಿಕ್ತು. ನೋಡ್ತಾ ಇರ್ಬೋದು ಅವನು ಎಷ್ಟು ಖುಷಿಯಾಗಿದ್ದಾನೆ ಅಂತ ಅಂದ್ಬಿಟ್ಟು. ಆ ಖುಷಿ ನೋಡಿ ನಮಗೂ ಖುಷಿ ಆಯಿತು. ಅದಾದಮೇಲೆ ಪೇರೆಂಟ್ಸನ್ನು ಕೂಡ ಬನ್ನಿ ಅಂತ ಕರೆದ್ರು. ಫಸ್ಟ್ ಟೈಮ್ ನಮಗೆ ಈ ಥರ ಅವಕಾಶ ಸಿಕ್ಕಿದ್ದು ಪೋಡಿಯಮ್ ಮೇಲೆ ಇದ್ದಾಗ ನನ್ನ ಮಗ ಈ ಥರ ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ. ಸೊ ಎಲ್ಲನೂ ನಾವು ಒಂದೇ ಕುಟುಂಬದವರು ಅನ್ನೋ ಥರ ಇತ್ತು. ಯಾಕಂದರೆ ಎಲ್ಲರೂ ನಮ್ಮ ಅಕಾಡೆಮಿ ಮಕ್ಕಳೇ ಆಗಿದ್ದರಿಂದ ಎಲ್ಲರ ಜೊತೆಗೆ ಫೋಟೋ ತೆಗೆಸ್ಕೊಂಡ್ವಿ ಚೆನ್ನಾಗಿ. ಅಲ್ಲಿ ಯಾರು ಸೋತರು ಗೆದ್ದರು ಅನ್ನೋದಿರಲಿಲ್ಲ, ಯಾರು ಫಸ್ಟು ಸೆಕೆಂಡು ಅನ್ನೋ ಥರ ಇರಲಿಲ್ಲ. ಸೊ ಎಲ್ಲ ನಮ್ಮ ಮಕ್ಕಳೇ ಗೆದ್ದರು ಅಂತಂದು. ಸೊ ನೋಡ್ತಾ ಇರ್ಬೋದು ಇದೆಲ್ಲ ನಮ್ಮ ಡ್ರೀಮರ್ಸ್ ಅಕಾಡೆಮಿ ಮಕ್ಕಳು. ಎಲ್ಲ ಮಕ್ಕಳು ಗೆದ್ದಿದ್ವು. ಎಲ್ಲರೂ ಎಷ್ಟು ಒಬ್ಬೊಬ್ಬರು ಟ್ರೋಫಿ ಎಲ್ಲ ಇಟ್ಕೊಂಡು ಚೆಂದ ಇತ್ತು. ಅಲ್ಲಿ ಮಧ್ಯ ವೈಟ್ ಕ್ಯಾಪ್ ಹಾಕ್ಕೊಂಡಿದ್ದಾರಲ್ಲ ಅವರೇ ನಮ್ಮ ಶ್ರೇಯಸ್ಗೆ ಹೇಳ್ಕೊಂಡು ಕೊಡೋ ಕೋಚು. ತುಂಬಾ ಒಳ್ಳೆಯವರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಷ್ಟು ಒಳ್ಳೆಯವರು ಅಂದರೆ ತುಂಬಾ ಹೆಲ್ಪಿಂಗ್ ನೇಚರ್ ಇದೆ. ಪಾಯಿಂಟ್ ಟು ಪಾಯಿಂಟು ಹೀಗಲ್ಲ ಹೀಗೆ ಅಂತ ಹೇಳ್ಕೊಂಡು ಕೊಡ್ತಾರೆ. ತುಂಬಾ ಖುಷಿಯಾಗುತ್ತೆ ಈ ಥರ ಒಬ್ಬ ಕೋಚ್ ನಮ್ಮ ಶ್ರೇಯಸ್ಸಿಗೆ ಸಿಕ್ಕಿರೋದು. ಇದಾಗಿತ್ತು ನಮ್ಮ ಕಾಂಪಿಟೇಷನ್ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೀವೇನಾದರೂ ಸ್ಕೇಟಿಂಗ್ ಲವರ್ಸ್ ಆಗಿದ್ದರೆ ಕಮೆಂಟ್ ಮಾಡಿ ಹೇಗನ್ನಿಸ್ತು ಅಂತ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬಾಯ್ ಬಾಯ್.